ನಮಸ್ಕಾರ ಎಲ್ಲರಿಗೂ. ನಮ್ಮ ತಂದೆ ತಾಯಿ ನಂತರ ಹೆಚ್ಚಾಗಿ ನಾವು ಗೌರವ ಕೊಡೋದು, ರೆಸ್ಪೆಕ್ಟ್ ಕೊಡೋದು ನಮ್ಮ ಟೀಚರ್ಸ್ಗೆ, ನಮ್ಮ ಶಿಕ್ಷಕರಿಗೆ. ನಮ್ಮ ಮಕ್ಕಳು ಸಹ ಹಾಗೆ ಹೆಚ್ಚಾಗಿ ನಮ್ಮ ಮಾತು ಕೇಳೋದಿಲ್ಲ, ಅವರು ಟೀಚರ್ಸ್ದೇ ಮಾತು ಕೇಳ್ತಾರೆ. ಕೇಳಲೇಬೇಕು, ಯಾಕೆಂದರೆ ಅವರು ಆ ಗೌರವ ಸ್ಥಾನದಲ್ಲಿ ಇದ್ದಾರೆ. ಅವರು ಖಾಲಿ ಪಾಠ ಹೇಳುವುದಿಲ್ಲ, ಅವರು ಜೀವನದ ಪಾಠ ಸಹ ನಮ್ಮ ಮಕ್ಕಳಿಗೆ ಹೇಳಿಕೊಡ್ತಾರೆ. ನಮ್ಮ ಮಕ್ಕಳು ಶಾಲೆ ಹೋಗುವ ಮುಂಚೆ ಏನು ಗೊತ್ತಿರುವುದಿಲ್ಲ, ಎಲ್ಲ ಗುಡ್ ಹ್ಯಾಬಿಟ್ಸ್, ಬಿಹೇವಿಯರ್ ಎಲ್ಲ ಶಾಲೆಯಲ್ಲಿ ಕಲಿತಾರೆ ಅವರು. ಅವರಿಗೆ ಗೌರವಿಸ್ತಾ, ಅವರಿಗೆ ರೆಸ್ಪೆಕ್ಟ್ ಕೊಡುತ್ತಾ ಇವತ್ತು ನಾನು 2 ಕೇಕ್ ಮಾಡ್ತಾ ಇದ್ದೀನಿ. ಇದು 2 ಕೇಕ್ದು ರೆಸಿಪಿ ನಾನು ಒಂದೇ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೇನೆ. ಈ ಆರ್ಡರ್ ಸಹ ಕೊಟ್ಟಿದ್ದವರು ನನ್ನ ಮಗಳದು ಟೀಚರ್ಸೇ, ಒಂದು ದಯಾ ಮಿಸ್, ಒಂದು ಪ್ರತಿಕಾ ಮಿಸ್ ಅಂತ. ಅವರಿಗೆ ತುಂಬ ಥ್ಯಾಂಕ್ಸ್. ಈ ಕೇಕ್ ನಾನು ಹೇಗೆ ಮಾಡಿದ್ದೇನೆ ಅಂತ ಮುಂದೆ ವಿಡಿಯೋದಲ್ಲಿ ತೋರಿಸ್ತಿದ್ದೇನೆ. ನಿಮಗೆ ಒಂದು ರಿಕ್ವೆಸ್ಟ್, ನೀವು ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲು ನಾನು ಮಾಡ್ತಾ ಇದ್ದೀನಿ ಚಾಕ್ಲೇಟ್ ಟ್ರಫಲ್ ಕೇಕ್. ಇದಕ್ಕೆ 1 kg ಬೇಸ್ ನಾನು ತಗೊಂಡಿದ್ದೇನೆ, ಮತ್ತು ಗನಾಶ್ ಸಹ ತಗೊಂಡಿದ್ದೇನೆ. ಗನಾಶ್ದ ರೇಷಿಯೋ 1:4 ತಗೋಬೇಕು. ಅಂದರೆ 1 ಕಪ್ ಚಾಕ್ಲೇಟ್ ಇದ್ದರೆ ಅದಕ್ಕೆ 1/4 ಕಪ್ಪು ಅಮೂಲ್ ಕ್ರೀಮ್ ಮಾತ್ರ ತಗೊಳ್ಳಿಕ್ಕೆ, ಮತ್ತು ಅದಕ್ಕೆ ಬಿಸಿ ಮಾಡಿ ಹೀಗೆ ನಾವು ಹಚ್ಚಲಿಕ್ಕೆ ಉಂಟು ಕೇಕ್ಗೆ. ಇದು ಚಾಕ್ಲೇಟ್ ಟ್ರಫಲ್ ಕೇಕ್ಗೆ ಹೀಗೇ ನಾವು ಫಿಲ್ಲಿಂಗ್ ಮಾಡಬೇಕು. ಕ್ರೀಮ್ ಅದಕ್ಕೆ ಯೂಸ್ ಆಗೋದಿಲ್ಲ, ಆದರೆ ಇವರಿಗೆ ಕ್ರೀಮ್ ಬೇಕಿತ್ತು. ನಾನು ನಲ್ಲಿ ಮಾತ್ರ ಕ್ರೀಮ್ ಹಾಕಿದ್ದೇನೆ. ಇದು ಎಲ್ಲ ಗನಾಶ್ನಿಂದನೇ ಫಿಲ್ಲಿಂಗ್ ಮಾಡಿದ್ದೇನೆ. ಅದಕ್ಕೆ ತುಂಬ ಲಿಕ್ವಿಡ್ ಮಾಡಬಾರ್ದು, ಇದಕ್ಕೆ ಗನಾಶ್ಗೆ ಸ್ವಲ್ಪ ಸಾಲಿಡೇ ಇಡಬೇಕು, ಆವಾಗ ನಿಮಗೆ ಹಾಕಲಿಕ್ಕೆ ಅದು ಕರೆಕ್ಟ್ ಆಗ್ತದೆ. ಮತ್ತು ಇಲ್ಲಿ ನಾನು ಕ್ರೀಮ್ ಮತ್ತು ಲಾಸ್ಟಲ್ಲಿ ಹಾಕಿದ್ದೇನೆ, ಕ್ರೀಮ್ ಬೇಕಿತ್ತು ಅವರಿಗೆ ಹಾಗೆ. ಮತ್ತು ನಾನು ಸ್ಕ್ರ್ಯಾಪರ್ನಿಂದ ಕೇಕನ್ನು ಸ್ಮೂತ್ ಮಾಡಿದ್ದೇನೆ. ಅದ ನಂತರ ಕೋಮ್ ಸ್ಕ್ರ್ಯಾಪರ್ ತಗೊಂಡು ಹೀಗೆ ಡಿಸೈನ್ ಕೊಟ್ಟಿದ್ದೇನೆ. ಮತ್ತು ಅದನ್ನು 1/2 hour ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಕೇಕನ್ನು. ಆನಂತರ ಗನಾಶನ್ನು ಸ್ವಲ್ಪ ಬಿಸಿ ಮಾಡಿ ಹೀಗೆ ಡ್ರಿಪ್ ಮಾಡಲಿಕ್ಕೆ ಉಂಟು. ಡ್ರಿಪ್ ಮಾಡಿ ಹೀಗೇ ನಾನು ಮೊದಲು ಸಹ ಬೇರೆ ವಿಡಿಯೋನಲ್ಲಿ ತೋರಿಸಿದ್ದೇನೆ, ಹಾಗೇ ಮಾಡಲಿಕ್ಕೆ ಪುನಃ ಕೋಮ್ ಸ್ಕ್ರ್ಯಾಪರ್ನಿಂದ ಅವರಿಗೆ ಅದಕ್ಕೆ ಫಿನಿಶಿಂಗ್ ಕೊಡಲಿಕ್ಕೆ ಉಂಟು. ಮತ್ತು ಇಲ್ಲಿ ನಾನು ತಗೊಂಡಿದ್ದೇನೆ ಗೋಲ್ಡನ್ ಡಸ್ಟ್, ಮತ್ತು ಇದು ಕುಕ್ಕಿ ಕಟರ್ ಹಾರ್ಟ್ ಶೇಪ್ದು, ಅದನ್ನು ಅದರಲ್ಲಿ ಡ್ರಿಪ್ ಮಾಡಿ ಹೀಗೆ ಡಿಸೈನ್ ಕೊಟ್ಟಿದ್ರಾಯಿತು. ಇದು ಟೀಚರ್ಸ್ ಡೇದು ಥೀಮ್ ಕೇಕ್. ನಾನು 3 ಕಲರ್ದು ಫಾಂಡೆಂಟ್ ತಗೊಂಡಿದ್ದೇನೆ, ವೈಟ್, ಯೆಲ್ಲೋ ಮತ್ತು ಆರೆಂಜ್. ವೈಟ್ದು ಸ್ಕ್ವೇರ್ ಶೇಪ್ ನಾನು ಕಟ್ ಮಾಡಿದ್ದೇನೆ ಬುಕ್ ಹಾಗೆ ಮಾಡಲಿಕ್ಕೆ, ಮತ್ತು ಯೆಲ್ಲೋದು ಸ್ವಲ್ಪ ರೋಲ್ ಮಾಡಿ ಅದರ ಮೇಲೆ ಇಟ್ಟಿದ್ದೇನೆ, ಮತ್ತು ಸೈಡ್ ಕಟ್ಟಿಂಗ್ ಮಾಡಿದ್ದೇನೆ ಬುಕ್ದು ಶೇಪ್ ಕೊಡಲಿಕ್ಕೆ. ಇನ್ನೊಂದು ಸಹ ನಾನು ಹಾಗೆಯೇ ಆರೆಂಜ್ ಕಲರ್ನಲ್ಲಿ ಮಾಡಿದ್ದೇನೆ. ಇಲ್ಲಿ ಮೇಲೆ ಫಾಂಡೆಂಟ್ ಹಾಕಿ ಹ್ಯಾಪಿ ಟೀಚರ್ಸ್ ಡೇ ಬರ್ದಾಯಿತು. ಅದರ ನಂತರ ಈ ಫಾಂಡೆಂಟ್ ಬುಕ್ ಮಾಡಿದ್ದೇನಲ್ಲ, ಆ ಫಾಂಡೆಂಟ್ಗೆ ಒಂದು ಟೂತ್ ಪಿಕ್ ಹೀಗೆ ಹಚ್ಚಬೇಕು. ಯಾಕಂದರೆ ನಾವು ಕೇಕ್ ಮೇಲೆ ಹೀಗೇ ಫಾಂಡೆಂಟ್ ಇಟ್ಟರೆ ಅದು ಸ್ಲಿಪ್ ಆಗ್ತದೆ, ಸ್ಲಿಪ್ ಆಗುವ ಚಾನ್ಸಸ್ ಉಂಟು. ಅದು ಅವಾಯ್ಡ್ ಮಾಡಲಿಕ್ಕೋಸ್ಕರ ನಾವು ಹೀಗೆ ಟೂತ್ ಪಿಕ್ ಹಾಕಿಯೇ ಇದನ್ನು ಕೇಕ್ ಮೇಲೆ ಇಡಬೇಕು. ಇದು ಏನಾಗೋದಿಲ್ಲ, ಹಾಗೆಯೇ ಇರ್ತದೆ. ಮತ್ತು ಒಂದು ಪೆನ್ ಹಾಗೆ ಸಹ ಮಾಡಿದೆ, ಅದನ್ನು ಸಹ ಟೂತ್ ಪಿಕ್ ಹಚ್ಚಿ ನಾನು ಇದು ಕೇಕ್ ಮೇಲೆ ಇಟ್ಟಿದ್ದೇನೆ. ಮತ್ತು ಒಂದು ಸ್ಟಾರ್ದು ಚಾಕ್ಲೇಟ್ ಡೆಕೋರೇಷನ್ ಮಾಡಿ ಇಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಗೋಲ್ಡನ್ ಡಸ್ಟ್ ಹಾಕಿ ಇದರ ಮೇಲೆ ಕೇಕ್ ಮೇಲೆ ಹೀಗೆ ಇಟ್ಟಿದ್ದೇನೆ. ಸ್ವಲ್ಪ 2 ಚೆರೀಸ್ ಸಹ ಇಟ್ಟಿದ್ದೇನೆ, ಮತ್ತು ಸ್ವಲ್ಪ ಸ್ಪ್ರಿಂಕಲ್ಸ್ ಹಾಕಿ ಇದರಲ್ಲಿ ನನ್ನ ಕೇಕ್ ಫಿನಿಶ್ ಆಯಿತು. ನೆಕ್ಸ್ಟ್ ನಾನು ಮಾಡ್ತಾ ಇದ್ದೀನಿ ಇದು ಬಟರ್ ಸ್ಕಾಚ್ ಕೇಕ್. ಇದು 2 kg ಕೇಕ್. ನೋಡಿ ಎಷ್ಟು ಸ್ಪಾಂಜಿ ಆಗಿದೆ. ಇದು 2 kg ಬಟರ್ ಸ್ಕಾಚ್ಗೆ ನಾನು 3 kg ಅಷ್ಟು ಬೇಸ್ ತಗೊಂಡಿದ್ದೇನೆ. ರೀಸನ್ ಅಷ್ಟೇ, ಅಂದರೆ ನಾವು ದೊಡ್ಡದು ಕೇಕ್ ಮಾಡುವಾಗ ನಮಗೆ ಬೇಸ್ ಜಾಸ್ತಿಯೇ ತಗೊಳ್ಬೇಕಾಗ್ತದೆ, ಅದು ಇಲ್ಲದ್ರೆ ಕ್ವಾಂಟಿಟಿ ವೆಯ್ಟ್ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ನಾನು ಹೆಚ್ಚಾನೇ ಬೇಸ್ ಮಾಡಿದ್ದೇನೆ. ಇದಕ್ಕೆ ಸೇಮ್ ಕ್ರೀಮಲ್ಲಿ ನಾನು ಬಟರ್ ಸ್ಕಾಚ್ ಸಾಸನ್ನು ಹಾಕಿದ್ದೇನೆ, ಮತ್ತು ಇದು ಕ್ರೀಮ್ ಹಚ್ಚಿ ಅದಕ್ಕೆ ಬಟರ್ ಸ್ಕಾಚ್ ಸಾಸ್ ಮೇಲೆ ಹಾಕಿ ಮತ್ತು ಕ್ರಂಚದೆಲ್ಲ ಫಿಲ್ ಮಾಡಿ ಎಲ್ಲ ಫಿಲ್ಲಿಂಗ್ ಎಲ್ಲ ಮಾಡಿದ್ದೇನೆ. ಇದು ಕೇಕ್ದು ಆರ್ಡರ್ 2 ಸಹ ಕೇಕ್ದು ಆರ್ಡರ್ ನನಗೆ ಬೆಳಿಗ್ಗೆ 9 ಗಂಟೆಗೆ ಕೊಡಲಿಕ್ಕೆ ಇತ್ತು. ಇದು ಸೇಮ್ ಡೇಗೆ ಇರಲಿಲ್ಲ. ಚಾಕ್ಲೇಟ್ ಕೇಕ್ದು ಆರ್ಡರ್ ಟೀಚರ್ಸ್ ಡೇ ದಿವಸನೇ ಇತ್ತು. ಇದು ಆರ್ಡರ್ ನನಗೆ ನೆಕ್ಸ್ಟ್ ದಿವಸಕ್ಕೆ ಇತ್ತು, ಅದಕ್ಕೆ ಕೊಡಲಿಕ್ಕೆ ಬೆಳಗ್ಗೆನೇ ಇತ್ತು. ನಾನು ಅದೇ ದಿವಸ ನನಗೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನಾನು ಮೊದಲೇ ದಿವಸ ಇದನ್ನು ಎಲ್ಲ ಮಾಡಿ ಇಟ್ಟಿದ್ದೇನೆ, ರಾತ್ರಿವರೆಗೆ ಕೆಲಸ ಮಾಡಿ ಅದನ್ನು ಫಿನಿಶ್ ಮಾಡಿ ಇಟ್ಟಿದ್ದೇನೆ. ನೆಕ್ಸ್ಟ್ ಡೇ ನನಗೆ ಅಂದರೆ ಮನೆಯದು ಎಲ್ಲ ಕೆಲಸ ಇರ್ತದೆ, ಅದು ಆವಾಗ ಆಗೋದಿಲ್ಲ ಕರೆಕ್ಟಾಗಿ. ಸ್ವಲ್ಪ ಫಿನಿಶಿಂಗ್ ಎಂತ ಇದ್ದರೆ ಅದನ್ನು ನಾನು ನೆಕ್ಸ್ಟ್ ದಿವಸ ಬೆಳಿಗ್ಗೆನೇ ಎಲ್ಲ ಕವರ್ ಮಾಡ್ತೀನಿ. ಇದು ಕೇಕ್ದು ಡಿಸೈನ್ ನನ್ನ ಟೀಚರ್ದು ಮಗಳೇ ಕೊಟ್ಟಿದ್ದು. ಡಿಸೈನ್ ಚೆಂದ ಉಂಟು, ಸ್ಟಿಕ್ಕರ್ ಬೇಕಿತ್ತು. ಮೊದಲು ನಾನು ನೋಡುವಾಗ ಹೇಳಿದ್ದು ನನಗೆ ಹತ್ರ ಅಂದರೆ ತುಂಬ ಆರ್ಡರ್ ಇತ್ತು ಆ ದಿವಸ, ಆಗೋದಿಲ್ಲ ಅಂತ ಹೇಳಿದ್ರು. ನಾನು ಬೇರೆ ಡಿಸೈನ್ ನೋಡ್ತೀನಿ ಅಂತ ಹೇಳಿದ್ದೇನೆ. ಆದರೆ ಮತ್ತೆ ಆಯಿತು, ಇಲ್ಲಿ ಡಿಸೈನ್ ಚೆಂದ ಉಂಟು ಯಾಕೆ ಬಿಡಬೇಕಂತ ನಾನು ಮತ್ತೆ ಹೇಗೆ ಟೈಮ್ ಅಡ್ಜಸ್ಟ್ ಮಾಡಿ ಸೈಬರ್ಗೆ ಹೋಗಿ ಪ್ರಿಂಟೌಟ್ ಎಲ್ಲ ತಗೊಂಡು ಬಂದಮೇಲೆ ಕಟಿಂಗ್ ಎಲ್ಲ ಮಾಡಿ ನೆಕ್ಸ್ಟ್ ದಿವಸ ನಾನು ಇದನ್ನು ಹಚ್ಚಿದ್ದೇನೆ ಕೇಕ್ ಮೇಲೆ.
ಸೊ ಇದು ನಾನು ಸ್ವಲ್ಪ ಆರೆಂಜ್ ಕಲರ್ ತೊಗೊಂಡಿದ್ದೇನೆ ಶೇಡಿಂಗ್ಗೆ. ಸೊ ಶೇಡಿಂಗ್ ಇದ್ದರೆ ಕೇಕ್ ತುಂಬ ಚೆಂದ ಕಾಣಿಸ್ತದೆ. ಸೊ ಯಾವುದೂ ಕಲರ್ದು ಬೇಸ್ ಮಾಡಿ ಮತ್ತು ಅದಕ್ಕೆ ಶೇಡಿಂಗ್ ಕೊಟ್ಟರೆ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆಂದ ಕಾಣಿಸ್ತದೆ ಇದು ಕೇಕಲ್ಲಿ. ಮತ್ತು ಇದು ಟಾಪರ್ ಅದು ನೋಡಿ, ಇದು ನಾನು ನೆಕ್ಸ್ಟ್ ದಿವಸನೇ ಮಾಡಿದ್ದೇನೆ ಕೆಲಸ ಎಲ್ಲ. ಸೊ ಇದು ಟಾಪರ್ ಎಲ್ಲದಕ್ಕೆಲ್ಲ ಟೂತ್ ಪಿಕ್ ಹಚ್ಚಿ ಇದನ್ನು ಎಲ್ಲ ನಾನು ಹೀಗೆ ಇಟ್ಟಿದ್ದೇನೆ. ಲಾಸ್ಟಲ್ಲಿ ನಾನು ಕೆಳಗೆ ಮತ್ತು ಮೇಲೆ ಬಾರ್ಡರ್ ಕೊಟ್ಟಿದ್ದೇನೆ ಮತ್ತು ಸ್ಪ್ರಿಂಕಲ್ಸ್ನಿಂದ ಹಾಗೆಯೇ ಡೆಕೋರೇಷನ್ ಸಹ ಮಾಡಿದ್ದೇನೆ. ಸೊ ನಿಮಗೆ ನನ್ನ ಇದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.